ಶ್ರೀರಂಗಪಟ್ಟಣದ ಬಸ್ ನಿಲ್ದಾಣದ ಸಮೀಪವಿರುವ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಹಾಗೂ ಗಂಜಾಂನಲ್ಲಿರುವ ದೊಡ್ಡ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದನಗೌಡರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಗಂಜಾಂನಲ್ಲಿ ಶ್ರೀರಂಗಪಟ್ಟಣ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾಣಿಜ್ಯ ಮಳಿಗೆಗಳನ್ನು ಶಾಸಕರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಪದ್ಮಮ್ಮ, ಪುರಸಭೆ ಸದಸ್ಯರಾದ ಶ್ರೀರಂಗಪಟ್ಟಣ TAPCMN ಅಧ್ಯಕ್ಷರಾದ ನಂದೀಶ್, ನಿರ್ಮಿತಿ ಕೇಂದ್ರದ ಜಯಪ್ರಕಾಶ್, ಗ್ರಾಮದ ಮುಖಂಡರುಗಳು ಸೇರಿದಂತೆ ಇತರರು ಹಾಜರಿದ್ದರು. ಎರಡು ಗಂಜಾಂ ಶಾಖೆಯಲ್ಲಿ 2 ಅಂಗಡಿ ಮಳಿಗೆಗಳನ್ನ ಓಪನ್ ಮಾಡಿದ್ದೀವಿ. ಅದು ಎಲ್ಲರ ಸಹಕಾರ ಸದಸ್ಯರುಗಳು ಹಾಗೂ MLA ಎಲ್ಲರೂ ಸಹಕಾರದಿಂದ ನಾವು 2 ಅಂಗಡಿ ಓಪನ್ ಮಾಡಿ ಈ ಮುಂದಿನ ಇದಕ್ಕೆ ಹೆಚ್ಚಿನ ಆದಾಯ ಬರಲಿ, ಸೊಸೈಟಿ ಇನ್ನೊಂದು ಕಾರಣಕ್ಕೋಸ್ಕರ ನಾವು ಮಾಡಿದ್ದೀವಿ. ತುಂಬ ಸಂತೋಷ. ಶ್ರೀರಂಗಪಟ್ಟಣ ಮತ್ತು ಸುತ್ತಮುತ್ತ ಊರುಗಳಲ್ಲಿ ಸುಮಾರು 2 ಕೋಟಿ ಹಣವನ್ನು ಸ್ಮಶಾನಗಳ ಅಭಿವೃದ್ಧಿಗೆ ಅಲ್ಲಿ ನಮ್ಮ ಜಾಗಗಳ ಸ್ಮಶಾನ ಜಾಗ ಅಂತೇಳಿ ಬೌಂಡ್ ಫಿಕ್ಸ್ ಮಾಡಿ ಜಾಗ ಬಿಡಿಸ್ತೀವಿ ಮತ್ತು ಅದಕ್ಕೆ ಕಾಪಾಡ್ಕೊಳ್ತಕ್ಕಂಥ ಚೈನ್ ಲಿಂಕ್ ಫೆನ್ಸು ಮತ್ತು ಸ್ಮಶಾನಕ್ಕೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಳ್ಳಲಿಕ್ಕೆ 2 ಕೋಟಿ ವೆಚ್ಚದಲ್ಲಿ ಇವತ್ತು ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿ ಚಾಲನೆ ಕೊಟ್ಟಿದ್ದೀವಿ. ಜೊತೆಗೆ ಶ್ರೀರಂಗಪಟ್ಟಣ ಕಸ್ಬಾ ಸೊಸೈಟಿಯಿಂದ ಮಾಡಿರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ನು ಸಹ ಪ್ರಾರಂಭ ಮಾಡಿದ್ವಿ. ಜನಕ್ಕೆ ಬೇಕಾದಂಥ ಅಗತ್ಯ ದಿನಸಿ ಏನು ರಸಗೊಬ್ಬರಗಳನ್ನ ವಿತರಣೆ ಮಾಡಲಿಕ್ಕೆ ಸಹ ಅಂಗಡಿ ಮಳಿಗೆಗಳನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿದ್ವಿ. ಈ ತಕ್ಷಣಕ್ಕೆ ಒಂದು 3 ಕೋಟಿ ವೆಚ್ಚದಲ್ಲಿ ಟೆಂಡರೆಲ್ಲ ಫೈನಲ್ ಆಗಿದೆ. ಅಂತಿಮ ಹಂತದಲ್ಲಿದೆ. ಅಗ್ರಿಮೆಂಟ್ ಆದ ತಕ್ಷಣ ಶ್ರೀರಂಗಪಟ್ಟಣ ಮತ್ತು ಗಂಜಾಂ ಅಭಿವೃದ್ಧಿಗೆ ಒಂದು 3 ಕೋಟಿ ವೆಚ್ಚದಲ್ಲಿ ರಸ್ತೆಗಳನ್ನು ಸಹ ಪ್ರಾರಂಭ ಮಾಡ್ತೀವಿ ಅಂತ ಮಾತನ್ನೇ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಜೊತೆಗೆ ಸರ್ಕಾರಿ ಸ್ಕೂಲ್ಗಳು ಅಭಿವೃದ್ಧಿಗೆ ಏನು ಭಾಳ ಇದರಿಂದ ಭಾಳ ಒತ್ತಾಯ ಇತ್ತು. ಅದಕ್ಕೆ ಸುಮಾರು 1 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನೇನು ಇನ್ನೊಂದು 8-10 ದಿವಸದಲ್ಲಿ ಅದನ್ನು ಸಹ ಎಲ್ಲ ಊರು ಗ್ರಾಮಗಳ ಎಷ್ಟಾಗ್ತದೆ ಹಂತವಾಗಿ ಆ ಗ್ರಾಮಗಳಿರ್ತಕ್ಕಂಥ ಎಲ್ಲ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಚಾಲನೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.